ಬಹಳ ಬೇಜಾರಿನ ಸಂಗತಿಯನ್ನು ಒಂದು ಹೇಳ್ತೀವಿ ಕೇಳಿ. ಜನರ ಕಷ್ಟಕ್ಕೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಅಂತ ಅವ್ರನ್ನ ಮೆಚ್ಚಿಸೋಕೆ ಬಿಬಿಎಂಪಿ ಆಫೀಸರ್ಸ್ಗಳು ಹೇಗೆ ರೆಡಿ ಆಗಿದ್ದಾರೆ ಅಂದರೆ ಬನ್ನಿ ಹೇಳ್ತಾ ಹೋಗ್ತೀವಿ. ಅಧಿಕಾರಿಗಳು ಸಿಎಂ ಬರ್ತಾರೆ ಅಂದಾಗ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. 5 ವರ್ಷದಲ್ಲಿ ಆಗ್ಬೇಕಾಗಿರೋದು 5 ನಿಮಿಷದಲ್ಲಿ ಮುಗಿಸ್ತಾ ಇದ್ದಾರೆ. ಸಿಎಂ ಬರ್ತಾರೆ ಅಂದಾಗ ಬಿಬಿಎಂಪಿಯ ಕೆಲಸ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀವಿ ಕೇಳಿ. ಸಿಎಂ ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹೇಗೆ ಅಲರ್ಟ್ ಆಗಿದ್ದಾರೆ ಅಂದ್ರೆ ಬಹಳ ಫಾಸ್ಟ್ ಆಗಿ ಕ್ಲೀನಿಂಗ್ ಕೆಲಸ ಆಗ್ತಾ ಇದೆ. ಸಾಯಿ ಲೇಔಟ್ನ ಚರಂಡಿಗಳ ಹೂಳೆತ್ತುವ ಕೆಲಸ ಆಗ್ತಾ ಇದೆ. ಮಳೆಗಾಲದಲ್ಲಿ ಹೂಳೆತ್ತುವ ಕೆಲಸ ಆಗ್ತಾ ಇದೆ. ಪದೇ ಸಾಯಿ ಲೇಔಟ್ಗೆ ನೀರು ನುಗ್ಗಿದ್ರು ಕೂಡ ಡೋಂಟ್ ಕೇರ್ ಅಂತ ಇದ್ರು ಅಧಿಕಾರಿಗಳು. ಬಟ್ ಈಗ ಯಾವಾಗ ಸಿದ್ದರಾಮಯ್ಯ ಅಲ್ಲಿಗೆ ರೌಂಡ್ ಹಾಕ್ತೀವಿ ಅಂದ್ರೋ ಆಗ ಬರೀ ಹೂಳೆತ್ತೋ ಕೆಲಸ ಮಾತ್ರ ಅಲ್ಲ, ಈ ಫುಟ್ಪಾತಲ್ಲಿ ಆ ಕಡೆ ಗರ್ಕೆ ಹುಲ್ ಬೆಳೆದಿರುತ್ತಲ್ಲ, ಕಳೆ ಅಂತಾರೆ, ಅದನ್ನೂ ಕ್ಲೀನ್ ಮಾಡೋ ಕೆಲಸ ಆಗ್ತಾ ಇದೆ. ಶೇಮ್ ಅನ್ಸುತ್ತೆ ನಿಜಕ್ಕೂ. ನಾವು ಮಾಡೋ ಕೆಲಸ ನಮಗೆ ಮೆಚ್ಚೋಗೆ ಇರಬೇಕು, ಯಾರನ್ನೋ ಮೆಚ್ಚೋಕೆ ಹೋಗ್ಬಾರ್ದು. ಜನರಿಗೆ ಇವ್ರು ಮಾಡಿರೋದು ಇಲ್ಲಿ ತನಕ ಝೀರೋ. ಬಂದಂತಹ 2 ದಿನಕ್ಕೆ ಸಾಯಿ ಲೇಔಟ್ ಪೂರ್ತಿ ಮುಳುಗೋಗಂಗಾಗ್ಬಿಟ್ಟಿತ್ತು. ಈಗ ಸಿದ್ದರಾಮಯ್ಯ ಯಾವಾಗ ನಾನು ರೌಂಡ್ಸ್ ಹಾಕ್ತೀನಿ ಅಂದ್ರೋ ಅಧಿಕಾರಿಗಳು ನಿದ್ದೆ ಎಲ್ಲ ಬಿಟ್ಟು ಚಳಿ ಬಿಟ್ಟು ಓಡ್ ಬಂದಿದ್ದಾರೆ. ಫುಟ್ಪಾತ್ ಮೇಲಿರೋ ಚಿಕ್ಕ ಪುಟ್ಟ ಗರ್ಕೆ ಹುಲ್ಲನ್ನು ಕೀಳ್ತಾ ಇದ್ದಾರೆ. ಇದು ಜನಪ್ರತಿನಿಧಿಗಳನ್ನು ಮೆಚ್ಚಿಸುವ ಕೆಲಸ ಅಷ್ಟೇ. ನಿಮ್ಮ ಕೆಲಸ ನಿಮಗೆ ಮೆಚ್ಚುಗೆ ಇರಬೇಕು. ಫಸ್ಟು ಜನ ಸಾಯ್ತಾ ಇದ್ದಾರೆ, ನಡೆದಾಡಕ್ಕೆ ಆಗ್ತಾ ಇಲ್ಲ, ಮನೆಯೊಳಗೆ ನೀರು ತುಂಬ್ತಾ ಇದೆ ಅಂತ ಕಾಯಿಲೆ ಕಸಾಲೆಯಿಂದ ಬಳಲ್ತಾ ಇದ್ದಾರೆ. ಇವ್ರದ್ದು ನೋಡಿದ್ರೆ ಶೋ ಆಫ್. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಚರಣ್ ನೀಡ್ತಾರೆ. ಚರಣ್, ಇಂತಹ ನವರಂಗಿ ನಾಟಕಗಳು, ಆಟಗಳು ಅಧಿಕಾರಿಗಳ ವಿಚಾರದಲ್ಲಿ ಇವತ್ತೇ ಮೊದಲಲ್ಲ ಆ್ಯಂಡ್ ಇದು ಕೊನೆ ಕೂಡ ಅಲ್ಲ. ಹೇಳಿ, ಹೇಗೆಲ್ಲ ಕೆಲಸಗಳು ಸಾಗ್ತಾ ಇದೆ? ಸಿದ್ದರಾಮಯ್ಯ ಅವರು ಬಂದು ಹೋದ್ರ ಅಥವಾ ಇನ್ನೂ ಬರೋರು ಇದ್ದಾರಾ? ಡೀಟೇಲ್ಸ್ ಏನಿದೆ? ಎಸ್ ವಿದ್ಯಾ, ಪ್ರಮುಖವಾಗಿ ಕಳೆದ 2-3 ದಿವಸಗಳಿಂದ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತವಾಗಿತ್ತು. ಇದರ ಜೊತೆಗೆ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಇಷ್ಟೆಲ್ಲ ಆಗಿದ್ರು ಕೂಡ ಏನೂ ಆಗಿಲ್ಲ ಅನ್ನುವಂತ ರೀತಿ ಅಧಿಕಾರಿಗಳು ಸುಮಾರು ಬೆಳಗ್ಗೆ ಆದ ಘಟನೆಗೆ ಮಧ್ಯಾಹ್ನ ಸಂಜೆ ಹೊತ್ತಿಗೆಲ್ಲ ಬಂದು ವಿಸಿಟ್ ಅನ್ನ ಮಾಡ್ತಾ ಇದ್ರು. ಆದ್ರೆ ವಿಸಿಟ್ ಅನ್ನ ಮಾಡಿ ನೋಡ್ಕೊಂಡು ಸುಮ್ನೆ ಹೋಗ್ತಾ ಇದ್ರು. ನೀರನ್ನ ತೆರವು ಮಾಡುವ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ. ವರ್ಚುವಲ್ ಮೀಟಿಂಗ್ ಆದ ಬಳಿಕ ಒಂದಿಷ್ಟು ಮೋರಿಗಳನ್ನ ತೆರೆದುಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಾಯಿ ಲೇಔಟ್ಗೆ ವಿಸಿಟ್ ಮಾಡ್ತಾರೆ ಅನ್ನುವಂತ ಒಂದು ವಿಚಾರ ತಿಳಿದ ತಕ್ಷಣವೇ ಎಲ್ಲಾ ಅಧಿಕಾರಿಗಳು ಇವತ್ತು ದೌಡಾಯಿಸಿ ಬಂದಿರುವಂತದ್ದು, ತರಾತುರಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಒಂದಿಷ್ಟು ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಿಂತು ನೋಡ್ಲಿಕ್ಕೆ ಅವರಿಗೋಸ್ಕರನೇ ಪ್ರತ್ಯೇಕ ಒಂದಿಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಿರಬಹುದು, ಬಿಬಿಎಂಪಿ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲ ತರಾತುರಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬೇಗನೆ ನೀರನ್ನ ಖಾಲಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಂದೆಡೆ ಜನಸಾಮಾನ್ಯರಿಗೆ ಇಲ್ಲದಂತಹ ಒಂದು ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಸಂದರ್ಭ ಬಂದಾಗ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರಿಗೆ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಪ್ರಮುಖವಾಗಿ ಯಾಕಂತ ಹೇಳಿದ್ರೆ 4-5 ದಿವಸಗಳಿಂದ ಅಧಿಕಾರಿಗಳ ಬಳಿ ಹೋಗಿ ಗೋಗರಿತಾ ಇದ್ದಾರೆ ಜನ. ಈ ಒಂದು ಸಮಸ್ಯೆಗೆ ಬಗೆಹರಿಸಿಕೊಡಿ, ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳಿ ಗೋಗರಿತಾ ಇದ್ದಾರೆ. ಈ ಮಧ್ಯೆ ಒಂದಿಷ್ಟು ಕೊಚ್ಚೆಗಳು ಎದ್ದು ನಾರ್ತಾ ಇದೆ. ಇದನ್ನೆಲ್ಲ ಕ್ಲಿಯರ್ ಮಾಡಿ ಅಂತ ಹೇಳಿ ಬೇಡ್ಕೊಂಡಿರುವಂತ ಘಟನೆಗಳು ಕೂಡ ಸಾಯಿ ಲೇಔಟ್ ನಲ್ಲಿ ನಡೆದಿದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಆದ್ರೆ ಸಿಎಂ ಬರ್ತಾರೆ ಅಂದ ತಕ್ಷಣ ಎಲ್ಲಾ ಅಧಿಕಾರಿಗಳು ಇವತ್ತು ಬೆಳಗ್ಗೆ 8 ಗಂಟೆಯಿಂದಾನೇ ಬಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚುವರಿಯಾಗಿ ತಂಡಗಳನ್ನ ರೂಪಿಸಿಕೊಂಡು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂತಹ ಪ್ರವಾಹದ ರೀತಿಯಲ್ಲಿ ಮನೆಯೊಳಗೆ ನೀರು ನುಗ್ಗಿದಾಗ ಕೂಡ ಯಾವುದೇ ಒಬ್ಬ ಅಧಿಕಾರಿಗಳು ನೀರಿಗೆ ಇಳಿದಿರ್ಲಿಲ್ಲ. ಅದೇ ರೀತಿಯಾಗಿ ನೀರನ್ನ ಕ್ಲಿಯರ್ ಮಾಡ್ಲಿಕ್ಕೆ ಕೂಡ ಮುಂದಾಗಿರ್ಲಿಲ್ಲ. ಆದ್ರೆ ಇವತ್ತು ಮೊಣಕಾಲು ಗಂಟೆ ನೀರು ಇದ್ರೂ ಕೂಡ ಹೋಗಿ ಆ ಒಂದು ನೀರಿನಲ್ಲೇ ಕ್ಲಿಯರ್ ಮಾಡಿಸುವಂತದ್ದು, ಮುಂದಾಳತ್ವವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆಗೆ ಜನರ ಪಾಲಿಗೆ ಇದು ನಾಟಕವಾಗಿ ಕಾಣ್ತಾ ಇರುವಂತದ್ದು. ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಕಾಣ್ತಾ ಇರೋದಲ್ಲ, ಅವ್ರು ಮಾಡ್ತಾ ಇರೋದೇ ನಾಟಕನ. ಚರಣ್, ದಿನ ಬೆಳಗಾದ್ರೆ ಸಾಕು 24 ಗಂಟೆನ ಅಲ್ಲಿ ಓಡಾಡೋದು. ಆ ಲೇಔಟ್ನ ಜನ, ಸಿದ್ದರಾಮಯ್ಯ ಬರಲ್ಲ. ಸಿದ್ದರಾಮಯ್ಯ ಅಮಾವಾಸ್ಯೆಗೋ ಅಥವಾ ಹುಣ್ಣಿಮೆಗೋ ಇಂತಹ ಫ್ಲಡ್ ಆದಾಗ ಬಂದು ಹೋಗ್ತಾರೆ ಅಷ್ಟೇ. ನಾಟಕ ತರ ಕಾಣಿಸ್ತಾ ಇಲ್ಲ, ಮಾಡ್ತಾ ಇರೋದೇ ನಾಟಕ ಅವರು.
ಎಸ್, ಖಂಡಿತವಾಗಿಯೂ ವಿದ್ಯೆ, ಇದು ಒಂದು ನಾಟಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಜನರ ಸಮಸ್ಯೆಗೆ ಬಾರದಂತಹ ಅಧಿಕಾರಿಗಳು ಇವತ್ತು ಒಂದು ದಿವಸಕ್ಕೋಸ್ಕರ ಬಂದು ಈ ರೀತಿಯಾಗಿ ಎಲ್ಲಾ ಕೆಲಸವನ್ನ ಮಾಡ್ತಾ ಇರುವಂತದ್ದು ಜನರ ಕೆಂಗಣ್ಣಿಗೆ ಕೂಡ ಗುರಿಯಾಗಿದೆ. ಒಂದಿಷ್ಟು ಅಧಿಕಾರಿಗಳಿಗೆ ಈಗಾಗಲೇ ಅಲ್ಲಿನ ನಿವಾಸಿಗಳು ತರಾಟೆಯನ್ನ ಕೂಡ ತೆಗೆದುಕೊಂಡಿರುವಂತದ್ದು. 3 ದಿವಸದಿಂದ ನೀವು ಎಲ್ಲ ಹೋಗಿದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿ ಅವರಿಗೆ ಒಂದಿಷ್ಟು ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು. ಇನ್ನು ಆ ಒಂದು ರಸ್ತೆಯಲ್ಲಿ ಪ್ರಮುಖವಾಗಿ ಇವತ್ತು ಸಾರ್ವಜನಿಕರಿಗೆ ಮುನ್ನೆಲ್ಲ ನೀರಿನಿಂದಾಗಿ ಓಡಾಟ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ವಾಹನ ಸಂಚಾರಕ್ಕೆ ಕಷ್ಟ ಆಗ್ತಾ ಇತ್ತು. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿರುವಂತದ್ದು, ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಹಾಕಿರುವಂತದ್ದು. ಈ ರೀತಿಯಾದಂತಹ ಸಮಸ್ಯೆ ಇರೋದ್ರಿಂದಾಗಿ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಒಂದಿಷ್ಟು ಅಂಗಡಿ ಮುಂಗಟ್ಟುಗಳನ್ನ ಕೂಡ ಮುಚ್ಚಿಟ್ಟಿದ್ದಾರೆ. ಮತ್ತೆ ಮೊನ್ನೆ ಪ್ರವಾಹ ಆದಂತಹ ಒಂದು ಸಂದರ್ಭದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿತ್ತು, ಒಂದಿಷ್ಟು ತುರ್ತು ಪರಿಸ್ಥಿತಿ ಇತ್ತು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದಿರಲಿಲ್ಲ, ಯಾವುದೇ ರೀತಿಯಾದಂತಹ ಮೆಡಿಕಲ್ ಕ್ಯಾಂಪ್ ಗಳನ್ನ ನಡೆಸಲಿಲ್ಲ. ಆದ್ರೆ ಇವತ್ತು ಮೆಡಿಕಲ್ ಕ್ಯಾಂಪ್ ಗಳನ್ನ ನಡೆಸಿ ನಾಟಕವನ್ನ ಆಡ್ತಾ ಇರುವಂತದ್ದು ವಿದ್ಯಾ.